ತಿದ್ದುಪಡಿ ಪ್ರಶ್ನಿಸಿ TMC ಸಂಸದೆ ಮಾವ ಮೈತ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟಿದಂತೆ. ಯಾವಾಗ ಅಮ್ಮ ನೀನು ಯಾರು ಬೇಡ ಅಂದವರು, ನೀನಂತ ಭಾಳ ಜನ ನೋಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಜನ. ಆಯಿತು, ಆಮೇಲೆ ಕಲ್ಯಾಣ್ ಬ್ಯಾನರ್ಜಿನೂ ಒಂದ್ಸರಿ ಕೇಳ್ತೀವಿ, ನೀವು ಮಾಡಿದ್ದೆಲ್ಲ ಸರಿನಾ ಅಲ್ವಾ ಅಂತ. ಹಾಂ, ಪಾಪ ನಿಮ್ಮ ಫ್ರೆಂಡ್ ಅಲ್ಲ, ಕೇಳೋಣ. ಹೋಗ್ರೆ ಯಾರು ಬೇಡ ಅಂದವ್ರದ್ದು ಕೋರ್ಟ್ ತೀರ್ಮಾನ ಮಾಡುತ್ತೆ ಏನೋ ಒಂದನ್ನು, ನೋಡೋಣ. ಇನ್ನು ನೆರೆಯ ಬಾಂಗ್ಲಾದೇಶ ನಮ್ಮ ದೇಶದ ಪಾಲಿಗೆ ಮಗ್ಗಲ ಮುಳ್ಳಾಗ್ತಾ ಚೀನಾದಲ್ಲಿ ನಿಂತು ಭಾರತದ ವಿರುದ್ಧ ಮೊಹಮ್ಮದ್ ಯೂನಸ್ ನಾನಾ ಆರೋಪ ಮಾಡಿದ್ರಲ್ಲ, ಇಷ್ಟು ದಿನ ಬಾಂಗ್ಲಾಗೆ ನೀಡಲಾಗಿದ್ದಂತಹ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ಈಗ ಭಾರತ ರದ್ದುಗೊಳಿಸಿ ಶಾಕ್ ಕೊಟ್ಟಿದೆ. ಹೀಗಾಗಿ ಇನ್ಮುಂದೆ ಬಾಂಗ್ಲಾ ತಮ್ಮ ಉತ್ಪನ್ನಗಳನ್ನು ರಫ್ತು ಮಾಡಲು ಭಾರತದ ಭೂಭಾಗದಿಂದ ಕಳಿಸಲು ಸಾಧ್ಯವಿಲ್ಲ. ಮೋಸ್ಟ್ಲಿ ಬಾಂಗ್ಲಾದೇಶ್ಗೆ ಫ್ಯೂಚರಲ್ಲಿ ಇಂಡಿಯಾ ದೊಡ್ಡ ಫ್ರೆಂಡ್ ಆಗಿ ಉಳ್ಕೊಳ್ಳೋದೇ ಇರ್ಬೋದು. ಪಶ್ಚಿಮ ಬಂಗಾಳ ಉಳಿಬೋದು ಮಮತಾ ಬ್ಯಾನರ್ಜಿ ಇರೋದ್ರಿಂದ. ಹಾಂ, ಹಾಗಾಗಿ ಬಾಂಗ್ಲಾದೇಶ ಒಂದು ಹೊಸ ಪ್ರಯೋಗ ಸ್ಟಾರ್ಟ್ ಮಾಡಿ ಪಶ್ಚಿಮ ಬಂಗಾಳದ ಜೊತೆ ಬೆಟರ್ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ಕೋಬೇಕದು. ನನಗೇನ ಮುಂದಿನ ಮರ್ಜ್ ಆಗ್ಬಿಟ್ರು ಆಶ್ಚರ್ಯ ಇಲ್ಲಪ್ಪ. ನನಗೆ ಯಾಕೆ ಹಂಗೆ ಕಾಣಿಸ್ತಿದೆ ನೋಡಿದ್ರೆ ಪರಿಸ್ಥಿತಿ. ಇನ್ನು ಯಾವ ಕಾಲಮಾನದಲ್ಲಿದ್ದೀವಿ ಅಂತ ನೋಡ್ಕೊಳ್ಳಿ. ಋತುಮತಿಯಾಗಿದ್ದ 8ನೇ ತರಗತಿಯ ದಲಿತ ಬಾಲಕಿಯನ್ನ ತರಗತಿಯ ಹೊರಗೆ ಕೂರಿಸಿ ಖಾಸಗಿ ಶಾಲೆಯೊಂದು ಪರೀಕ್ಷೆ ಬರೆಸಿದೆ. ಇದು ಗೊತ್ತಾಗಿ ನೆಕ್ಸ್ಟ್ ಡೇ ಅವ್ರ ತಾಯಿಗೆ ಹೇಳಿದ್ದಾರೆ. ಅದ್ರ ನೆಕ್ಸ್ಟ್ ಡೇನೂ ಹಾಗೆ ಮಾಡಿದ್ದಾರೆ. ಮತ್ತೆ ತಾಯಿ ಶಾಲೆ ಹತ್ರ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರಿ ಟೀಕೆ ಗ್ರಾಸವಾಯಿತು. ಈ ಬೆನ್ನಲ್ಲೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಅಧಿಕಾರಿಗಳು ತನಿಖೆಗೆ ಆರಂಭ ಮಾಡಿದ್ದಾರೆ. ಏನು ಆರಂಭ? ಎರಡೆರಡು ದಿನ ಏನು ಆರಂಭ? ಏನು ಅಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ಅವನು ಯಾವನು ಮಾಡದ ಕೋತಿನ ಕರ್ಕೊಂಬಂದು ಗೋಡೆಗೆ ಹಾಕೊಂಡು ತಲೆ ಜಜ್ಬಿಡೋದು ಬಿಟ್ಬಿಟ್ಟು ಆರಂಭ ಅಂತೆ. ಆರಂಭ ತಮಿಳ್ನಾಡಂತೆ. ಬೇರೆದೆಲ್ಲ ಮಾತಾಡೋಕ್ಕೆ ತಾಕತ್ತಿದೆ. ಊರಿನಲ್ಲಿರೋರ ಬಗ್ಗೆ ಎಲ್ಲ ಮಾತಾಡ್ತಾರೆ ಕೂತ್ಕೊಂಡು. ಯೋಗ್ಯತೆ ಇಲ್ದ್ರ ಕಾಮನ್ ಸೆನ್ಸ್ ಬೇಡವಾ? ಇಟ್ಸ್ ಪಾರ್ಟ್ ಆಫ್ ಎ ಲೈಫ್ ಸೈಕಲ್ ಆಫ್ ಎ ವುಮನ್ ಅದು ಅಂತ ಯೋಗ್ಯರನ್ನು ತಗೊಂಬ. ಮಹಿಳಾ ಟೀಚರ್ಸ್ ಇರಲ್ವಾ, ಅವರಿಗೆ ಗೊತ್ತಾಗಬಾರ್ದ? ಬೇರೆ ಪೇರೆಂಟ್ಸು ಅಷ್ಟೇ ಕಂಡ್ಕೊಂಡಿದ್ದಕ್ಕೆಲ್ಲ ನುಗ್ತೀನಿ. ನುಗ್ಗಿಬಿಟ್ಟು ಅವ್ನು ಯಾವನಿದ್ದಾನೆ ಅಲ್ಲಿ ಗೋಡೆಗೆ ಹಾಕೊಂಡು ನಾಲ್ಕು ಹೊಡೆದ ಕಡೆ ಹೋಗ್ತಾ ಇರೋದು ಬಿಟ್ಬಿಟ್ಟು ಏನು ಮಾಡ್ತಾರೆ ಮಾಡ್ಕೋಗ್ರಿ ಅಂತ ಆ ಪೊಲೀಸವ್ರು ಯಾರ ಮೇಲೆ ಕೇಸ್ ಹಾಕಿದ್ರೆ ಹಾಕೋಗ್ರಿ ಅಂದ್ಬಿಟ್ಟು ಹೋಗ್ಬಿಡ್ಬೇಕಪ್ಪ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಏನು ಸ್ವಲ್ಪ ಅದು ಮಗುಗೆ ಪರೀಕ್ಷೆ ಬರೀತಿರೋ ಮಗುಗೆ ಅದ್ರ ಮೇಲೆ ಎಂತ ಇಂಪ್ಯಾಕ್ಟ್ ಆಗಬೇಕದು. ಮೊದಲೇ ಆ ಮಗು ಫಿಸಿಕಲಿ ಶಿ ವಿಲ್ ಬಿ ಇನ್ ಟ್ರಬಲ್. ಪಾಪ ಮೊದಲೇ ಫಿಸಿಕಲಿ ಪ್ರಾಬ್ಲಮಲ್ಲಿ ಇರ್ತಾಳೆ, ಅದ್ರ ಮೇಲೆ ಇದು ಬೇರೆ ಇವನದ್ದು. ವಲಸಿಗರ ವಿಚಾರದಲ್ಲಿ ಅಮೇರಿಕಾ ಹೇಳುತ್ತೆ, ಸೋಷಿಯಲ್ ಮೀಡಿಯಲ್ಲಿ ಯಾರಾದರೂ ಯಹೂದಿಗಳ ಮೇಲೆಲ್ಲ ಪೋಸ್ಟ್ ಹಾಕೋದು ಇಲ್ಲ ಮಾಡಿದ್ರೆ ವೀಸಾ ಕೊಡಲ್ಲ, ಗ್ರೀನ್ ಕಾರ್ಡ್ ಕೊಡಲ್ಲ, ಏನು ಮಾಡ್ತೀರಿ ಅಂತ ಹೇಳಿದ್ದಾರೆ. ರದ್ದು ಮಾಡ್ತೀವಿ, ಎಲ್ಲರ ಮೇಲೂ ನಿಗಾ ಇಟ್ಟಿದ್ದೀವಿ, ವಿದ್ಯಾರ್ಥಿಗಳ ಮೇಲೂ ಇಟ್ಟಿದ್ದೀವಿ, ಎಲ್ಲವನ್ನ ಮೇಲೂ ಇಟ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಹಮಾಸು, ಪ್ಯಾಲೆಸ್ಟೈನು, ಇಸ್ಲಾಮಿಕ್ ಜಿಹಾದ್, ಲೆಬನಾನ್, ಹೆಜ್ಬುಲ್ಲಾ, ಯಮನ್ನ ಹೂತಿಗಳಿಗೆ ಬೆಂಬಲ ಕೊಟ್ಟರೆ ಅದನ್ನೆಲ್ಲ ಹಂಗೆ ಕಂಡಿರ್ತೀನಿ. ಏನು ತಪ್ಪಿದೆ ಅದರಲ್ಲಿ? ಸರಿಯಾಗಿ ಏನು ತಪ್ಪಿದೆ ಅದರಲ್ಲಿ? ನಾಳೆ LET, ಹೂಜಿ, ಲಷ್ಕರ್ ಎ ತೊಯ್ಬಾ, ಬಾ ಯಾವ್ಯಾವ ಇವೆಯಲ್ಲ ಒಂದಷ್ಟು ಇವುಗಳಿಗೆ ಸಪೋರ್ಟ್ ಮಾಡಿ ಇಲ್ಲಿ ನಮ್ಮಲ್ಲಿ ದೇಶದಲ್ಲಿ ಹಾಕಿದ್ರೆ ಪೌರತ್ವ ರದ್ದು ಅಂತ ನಾವು ಮಾಡಬೇಕು. ಅದರಲ್ಲೇನಿದೆ? ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡ್ಕೊಂಡು ಕೂತವನನ್ನ ಮುದ್ದು ಮಾಡ್ಕೊಂಡು ಅರ ಹಾಕಕ್ಕಾಗತ್ತಾ? ಏನು ತಪ್ಪಿದೆ? ಹೇಗೆ ಮುಸ್ಲಿಮರನ್ನ ಬೈಬಾರ್ದು, ಅದು ಇಸ್ಲಾಮೋಫೋಬಿಯಾ ಆಗ್ಬಿಡುತ್ತೆ. ಕ್ರೈಸ್ತರನ್ನ ಬೈಬಾರ್ದು ಅಂತೆಲ್ಲ ಆದರೆ ಯಹೂದಿಗಳನ್ನ ಯಾಕೆ ಬೈಬೇಕು ನೀವು? ಸೇಮ್ ಇಲ್ಲೂ ಮಾಡಬೇಕು. ಹಿಂದೂ ದೇವರುಗಳನ್ನು ಅವಹೇಳನ ಮಾಡುವವನನ್ನು ಇದೇ ಥರ ಪೌರತ್ವವನ್ನು ರದ್ದು, ಮುಸ್ಲಿಂ ಮಾಡಿದ್ರೆ ಅದಕ್ಕೂ ಮಾಡಿ. ಆಗ ರಕ್ಷಣೆಗೆ ಬರ್ತಾರಲ್ಲ ಸರ್ ಒಂದು ಗುಂಪು, ಮಾಡಿ. ಮುಸ್ಲಿಂ ಮಾಡಿದ್ರೆ ಯಾವನಾದ್ರೂ ಅಲ್ಲ ಹೀಗೆ ಹಾಗೆ ಅಂತ ಬೈಕ್ ಬಂದಂಗೆಲ್ಲ ಹಾಕಿದ್ರೆ ಅವನಿಗೂ ರದ್ದು ಮಾಡಿ. ಎರಡೂ ಕಡೆ ಈ ಕಡೆ ದೇವ್ರದಕ್ಕೆಲ್ಲ ಮಾಡಿದ್ರೆ ಅವನಿಗೂ ರದ್ದು ಮಾಡಿ, ಪೌರತ್ವ ರದ್ದು ಮಾಡಿ. ಏನು ತಪ್ಪು? ನನ್ನ ಪ್ರಕಾರ ಸರಿ ಇದೆ ಅವ್ರು ಮಾಡಿರೋದು. ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಅದನ್ನು ಸ್ವಾತಂತ್ರ್ಯದ ಪರಿವ್ಯಾಪ್ತಿಯಲ್ಲಿ ತರುವಂತಹ ಜನರಿಗೆ ಯಾವ ಅನುಕಂಪನೂ ತೋರಿಸಬಾರ್ದು. ಎಸ್, ಕೂಲ್ ಡ್ರಿಂಕ್ ಕಂಪನಿಗಳನ್ನ ಬಾಬಾ ರಾಮದೇವ್ ಟಾರ್ಗೆಟ್ ಮಾಡಿದ್ದಾರೆ. ಶರಬತ್ ಜಿಹಾದ್ ಎಂಬ ಪದವನ್ನು ಬಳಕೆ ಮಾಡಿದ್ದಾರೆ. ಕೂಲ್ ಡ್ರಿಂಕ್ ಕಂಪನಿಗಳು ಜನರಿಗೆ ಮೋಸ ಮಾಡಿ ಸಂಪಾದಿಸಿದ ದುಡ್ಡಿನಲ್ಲಿ ಮಸೀದಿ, ಮದ್ರಸಾಗಳನ್ನು ನಿರ್ಮಿಸ್ತಾ ಇದೆ, ನಮ್ಮ ಆರೋಗ್ಯಕ್ಕೂ ಹೊಡೆತ ನೀಡ್ತಾ ಇದೆ. ಕೂಲ್ ಡ್ರಿಂಕ್ಸ್ ಹೆಸರಲ್ಲಿ ಕಂಪನಿಗಳು ಮಾರಾಟ ಮಾಡ್ತಿರುವ ಶೌಚಾಲಯವನ್ನು ಶುಭ್ರ ಮಾಡುವ ವಿಷಯದಿಂದ ನಿಮ್ಮ ಕುಟುಂಬಗಳನ್ನ ಹಾನಿ ಮಾಡ್ತಾ ಇದೆ, ರಕ್ಷಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಯ್ತು, ಯಾರಿಗೆ ಹೇಳ್ತಿದ್ದಾರೆ? ಯಾರಿಗೂ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಅವರು? ಇಲ್ಲ, ಯಾವುದೋ 2 ಕಂಪನಿ ಅಂತ ಹೇಳಿದ್ದಾರೆ. ಸರಿ. ಬಲವಂತ ಅದು ಯಾವುದೋ ಹಿಂದೆ ಒಂದು ಇದೇ ಥರ ಒಂದು ಬಂದಿತ್ತಪ್ಪ ಕಂಪ್ನಿದು. ಅದನ್ನು ಹಾಕಿದ್ರೆ ಅದೇನೋ ಬೆಳೆಗಳಿಗೆಲ್ಲ ಹಾಕಿದ್ರೆ ಅದೇನೋ ಇವೆಲ್ಲ ಸತ್ತೋಗತ್ವೆ ಅಂತ, ಕ್ರಿಮಿನಾಶಕ ಥರ ಅದು ವರ್ಕ್ ಆಗತ್ತೆ ಅಂತೇಳಿ ಯಾವಾಗಲೂ ಮಾಡಿದ್ರಪ್ಪ. ಏನಪ್ಪ ಕುಡಿಯೋರಿಗೆ ಗೊತ್ತಿರಬೇಕಪ್ಪ ಅವೆಲ್ಲ. ಹಿಂಗಂದ್ರೆ 16 ಟಿಪ್ಸ್ ಬರುತ್ತೆ ಎಲ್ತು, ಹಿಂಗಂದ್ರೆ 36,234 ಬರುತ್ತೆ ಎಲ್ಲ ಟಿಪ್ಸ್ ಎಲ್ತಲ್ಲಿ. ಫೈನಲಿ ಯಾವನು ಕರೆಕ್ಟಾಗಿ ಹೇಳಲ್ಲ, ಇಷ್ಟು ತಿಂದ್ಬಿಟ್ಟು ಬಾಯಿ ಮುಚ್ಕೊಂಡಿರು ಅಂತ ಒಬ್ಬನು ಹೇಳಲ್ಲ.
ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ರಾಜ್ಯವನ್ನ ಕಂಗೆಡಿಸ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಆಲಿಕಲ್ಲು ಮಳೆ ಆಗ್ತಾ ಇದೆ. ಕೊಪ್ಪಳದಲ್ಲಿ ಉತ್ತಮ ಮಳೆ ಆಗಿದೆ. ಕಲಬುರಗಿ ಅಫಜಲ್ಪುರ ತಾಲೂಕಿನ ನೀಲೂರಿನಲ್ಲಿ ಪಪ್ಪಾಯ ಬೆಳೆ ನಾಶವಾಗಿದೆ. ಮಡಿಕೇರಿಯಲ್ಲಿ ಸಿಡಿಲು ಬಡಿದು ಮನೆಗೆ ಹಾನಿಯಾಗಿದೆ. ಅತ್ತ ರಾಯಚೂರಿನಲ್ಲಿ ಬಿಸಿಲ ಬೇಗೆಗೆ ಬಾಣಂತಿಯರು ಹಾಗೂ ಹಸುಗುಸುಗಳು ಹೈರಾಣಾಗಿವೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಬಂದಿದ್ದಾರೆ. ಅವರಿಗೆ ಸೂಕ್ತ ವ್ಯವಸ್ಥೆಗಳಿಲ್ಲ. ಪರಿಣಾಮ ಮರಗಳ ಟೊಂಗೆಗೆ ಸೀರೆಯ ಜೋಳಿಗೆ ಕಟ್ಟು ಮಕ್ಕಳನ್ನ ಆರೈಕೆ ಮಾಡ್ತಿದ್ದಾರೆ. ಇದು ಹೆಲ್ತ್ ಡಿಪಾರ್ಟ್ಮೆಂಟು ಫುಡ್ ಸ್ಯಾಂಪಲ್ಸಲ್ಲಿ ಬ್ಯುಸಿ ಇದೆ ಪಾಪ. ದಿನ ಬೆಳಗಾದರೆ ಒಂದೊಂದು ಸ್ಯಾಂಪಲ್ ಹಿಡ್ಕೊಂಡು ಗಂಟೆ ಹೊಡೆಯೋದಕ್ಕೆ ಬ್ಯುಸಿ ಇದ್ದಾರೆ ಪಾಪ. ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ಆರೋಗ್ಯ ಮಂತ್ರಿಗಳು? ನೀವು ಈ ಪ್ರಶ್ನೆ ಕೇಳೋಕ್ಕಾಗಲ್ವಾ ನಿಮಗೆ? ಕಾಮನ್ ಸೆನ್ಸ್ ಅನ್ನೋದೊಂದು ಇದೆಯಾ? ಸಂತಾನಹರಣ ಚಿಕಿತ್ಸೆನ ಆರ್ಗನೈಸ್ ಮಾಡಿದ ಡಾಕ್ಟ್ರಿಗೋ ಅಥವಾ ಅವ್ರು ಯಾರಿಗೋ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದೊಂದು ಬೇಕಲ್ವಾ? ಹಾಂ, ಎಷ್ಟು ಜನ ಬಂದರೆ ಹೇಗೆ ಅಂತ ಜನ ಅಲ್ರಿ, ಏನದು ಅಂತ ಅನ್ನೋದು ಏನ ಜನರಲ್ ಆರೋಗ್ಯ ತಪಾಸಣಾ ಶಿಬಿರ ಅಂತಂದಾಗ ಅಲ್ಲೆಲ್ಲ ಕೂತಿರ್ತಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಕರ್ಕೊಂಬಂದುಬಿಟ್ಟು ಅಲ್ಲೊಂದು ನೆರಳಿನ ವ್ಯವಸ್ಥೆ ಇಲ್ಲ ಅಂತಂದರೆ ಏನು ಆರೋಗ್ಯ ಇಲಾಖೆನೋ. ನಿಮ್ಮಷ್ಟು ಅನಾರೋಗ್ಯ ಪೀಡಿತರು ಇನ್ನೊಬ್ಬ ಇಲ್ಲ ಈ ಪ್ರಪಂಚದಲ್ಲಿ. ನಿಮ್ಮನ್ನು ನಂಬ್ಕೊಂಡು ರಾಜ್ಯ ಬದುಕಬೇಕಂತೆ. ಎಲ್ಲಿ ಬದುಕತ್ತೆ? ಗತಿ ಇಲ್ಲದೆ ಇದ್ದವ್ರು ಬರ್ತಾರಷ್ಟೇ ನಿಮ್ಮ ಹತ್ರಕ್ಕೆ. ಇನ್ನೇನು ಮಾಡೋಕ್ಕಾಗತ್ತೆ ಪಾಪ ಅವರು. ಎಸ್.